ಕೋರ್ಟ್ ಆದೇಶದ ಯಥಾವತ್ ಜೆರಾಕ್ಸ್ ಪ್ರತಿ ಅಂತ ಭರವಸೆ ನೀಡ್ತೇವೆ ಅಂದ್ರೆ ಕೋರ್ಟ್ ಸರ್ಟಿಫೈಡ್ ಕಾಪಿಯನ್ನ ಕೇಳುತ್ತೆ. ಆಗ ಸಿಟಿ ರವಿ ಪರ ಹಿರಿಯ ವಕೀಲರಾದಂತಹ ಅಶೋಕ್ ಹಾರನಹಳ್ಳಿ ವಾದ ಮಾಡ್ತಿದ್ದಾರೆ. ಅವರು ಜೆಎಂಎಫ್ಸಿ ಕೋರ್ಟ್ನ ಆದೇಶದ ಯಥಾವತ್ ಜೆರಾಕ್ಸ್ ಪ್ರತಿಯನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ, ಇದು ಯಥಾವತ್ ಜೆರಾಕ್ಸ್ ಪ್ರತಿ ಅಂತ ಭರವಸೆ ನೀಡ್ತೇವೆ ಅಂತ ಕೋರ್ಟ್ಗೆ ಅದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಾಡ್ತಿದ್ದು, ಕೋರ್ಟ್ ಏನು ಆದೇಶದ ಪ್ರತಿ ಸರ್ಟಿಫೈಡ್ ಕಾಪಿ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಯಥಾವತ್ ಜೆರಾಕ್ಸ್ ಪ್ರತಿ ಇದೆ, ಅದನ್ನ ಕೊಡ್ತೀವಿ ಅಂತ ಭರವಸೆ ನೀಡ್ತೀವಿ, ಇದು ಯಥಾವತ್ ಜೆರಾಕ್ಸ್ ಪ್ರತಿ ಅಂತ ಸಿಟಿ ರವಿ ಪರ ಹಿರಿಯ ವಕೀಲರಾದಂತಹ ಅಶೋಕ್ ಹಾರನಹಳ್ಳಿ ಅವರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಈ ಕೇಸ್ ಬೆಳಗಾವಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ, ಅಲ್ಲಿ ಬೆಳಗಾವಿ ಸೆಷನ್ ಅಲ್ಲಿ ಆದಂತಹ ಘಟನೆ, ಅಲ್ಲಿ ಅರೆಸ್ಟ್ ಆಗ್ತಾರೆ ಸಿಟಿ ರವಿ. ನಂತರ ಅವರನ್ನ ಇವತ್ತು ಅಲ್ಲಿನ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ಗೆ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆದ್ರೆ ಅವರೊಬ್ಬ ಶಾಸಕರು. ಆ ಹಿನ್ನೆಲೆಯಲ್ಲಿ ಈ ಇಡೀ ಪ್ರಕರಣವನ್ನ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಲಾಗಿದೆ. ಆದ್ರೆ ಅಲ್ಲಿ ಏನ್ ನಡೀತು, ಅಲ್ಲಿನ ಸರ್ಟಿಫೈಡ್ ಕಾಪಿ ಇದೆಯಾ, ಆ ಬಗ್ಗೆ ಇಲ್ಲಿ ಕೋರ್ಟ್ನಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಹೌದು, ಅದರ ಯಥಾವತ್ ಜೆರಾಕ್ಸ್ ಪ್ರತಿಯನ್ನ ನಿಮ್ಮೆದುರಿಗಿಡ್ತೀವಿ ಎನ್ನುವಂತಹ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅಶೋಕ್ ಹಾರನಹಳ್ಳಿ, ಸಿಟಿ ರವಿ ಪರ ಹಿರಿಯ ವಕೀಲರು. ಒಂದು ಕಡೆ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದ ನಿಮ್ಮೆದುರಿಗಿಡ್ತಾ ಇದ್ವಿ, ಮತ್ತೊಂದೆಡೆ ಸಿಟಿ ರವಿ ಅವರ ಅರೆಸ್ಟ್ ಅನ್ನ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು, ಯುವ ಮೋರ್ಚಾ ಸದಸ್ಯರು ರಸ್ತೆಗಿಳಿದು, ಅದರಲ್ಲೂ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಬಹಳ ದೊಡ್ಡ ಹೈ ಡ್ರಾಮಾ ನಡೀತಾ ಇದೆ. ಬೆಳಗಾವಿಯಲ್ಲಿ ನಡೀತಾ ಇದ್ದಂತಹ ಹೈ ಡ್ರಾಮಾ ಈಗ ಬೆಂಗಳೂರಿಗೆ ಶಿಫ್ಟ್ ಆದಂತೆ ಕಂಡು ಬರ್ತಾ ಇದೆ. ಬೆಳಗಾವಿಯಲ್ಲಿ ನಾವು ಗಮನಿಸಿದ್ವಿ, ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವಾಚ್ಯ ಪದ ಬಳಕೆ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದ್ದಂತೆ ಆದಂತಹ ಹೈ ಡ್ರಾಮಾವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿ ಹೆಬ್ಬಾಳ್ಕರ್ ಪರ ಬೆಂಬಲಿಗರು ಎನ್ನಲಾದಂಥವರು ಹಲವರು ಬಂದು ಅಲ್ಲಿ ದಾಂಧಲೆ ನಡೆಸಿದ್ರು ಅನ್ನುವಂತಹ ಆರೋಪಗಳು ಕೇಳಿ ಬಂದಿದ್ವು. ಆನಂತರ ಬಿಜೆಪಿ ನಾಯಕರು ಕೂಡ ಪ್ರೊಟೆಸ್ಟ್ ಮಾಡಿದ್ರು. ಈಗ ಇಲ್ಲಿ ಬೆಂಗಳೂರಿನಲ್ಲಿ ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತ. ಇನ್ನು ಅಶ್ಲೀಲ ಪದವನ್ನ ಬಳಕೆ ಮಾಡಿದ ಆರೋಪವನ್ನ ಮಾಡಿದ್ದಾರೆ. ಸೆಕ್ಷನ್ ಅಡಿಯಲ್ಲಿ ಯಾವ ಶಿಕ್ಷೆ ಅನ್ನೋದ್ರ ಬಗ್ಗೆ ಇಲ್ಲಿ ವಾದವನ್ನ ಮಾಡಿದ್ದಾರೆ ಸಿಟಿ ರವಿ ಪರ ವಕೀಲರಾಗಿರುವ ಅಶೋಕ್ ಹಾರನಹಳ್ಳಿ. ದೂರು ನೀಡಿದವರ ಸಹಿಯೇ ದೂರಿನಲ್ಲಿ ಇಲ್ಲ, ಯಾರು ದೂರು ಕೊಟ್ರೋ ಅವ್ರ ಸೈನೇ ಇಲ್ಲ. ಅಶ್ಲೀಲವಾದ ಪದ ಬಳಕೆ ಮಾಡಿದ ಆರೋಪವನ್ನ ಸಿಟಿ ರವಿಯವರ ಮೇಲೆ ಅಂದ್ರೆ ತಮ್ಮ ಕಕ್ಷಿದಾರರ ಮೇಲೆ ಮಾಡಿದ್ದಾರೆ. ಸೆಕ್ಷನ್ 75ಗೆ 1 ವರ್ಷ, ಸೆಕ್ಷನ್ 79ಗೆ 3 ವರ್ಷಗಳವರೆಗೆ ಶಿಕ್ಷೆ ಇದೆ ಅಂತ ಹೇಳಿ ಯಾವ್ಯಾವ ಸೆಕ್ಷನ್ ಅನ್ನ ಬಿಎನ್ಎಸ್ ಕಾಯ್ದೆಯ ಅಡಿ ಸಿಟಿ ರವಿಯವರ ವಿರುದ್ಧ ಹಾಕಲಾಗಿದೆಯೋ ಆ ಸೆಕ್ಷನ್ಗಳನ್ನ ಪ್ರಸ್ತಾಪಿಸಿ ಇಲ್ಲಿ ಅಶೋಕ್ ಅವರು ವಾದ ಮಾಡ್ತಿದ್ದಾರೆ. ಗೂಂಡಾಗಿರಿ ಮಾಡ್ತಾರಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯುವ ಮೋರ್ಚಾ ಕಡೆಯಿಂದ ಧಿಕ್ಕಾರ ಸಿಟಿ ರವಿ ಗೂಂಡಾ ಸರ್ಕಾರಕ್ಕೆ, ಈ ಗೂಂಡಾ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಗೂಂಡಾ ರಾಜಕಾರಣ ಇದು. ಸಿಟಿ ರವಿ ಅವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಗೂಂಡಾ ರಾಜಕೀಯ ಇದು. ಈ ಕೂಡಲೇ ಸಿಟಿ ರವಿನ ಬಂಧಿಸೋದ್ ಬಿಡ್ಬೇಕು. ಈ ಗೂಂಡಾ ರಾಜಕೀಯ ತೊಲಗಬೇಕು. ಗೂಂಡಾ ರಾಜಕೀಯ ಬಿಡಬೇಕು.